ಸೊ ಫೈನಲಿ 3 ಮಂತ್ಸ್ ಆದಮೇಲೆ ನನ್ನ ವೆಡ್ಡಿಂಗ್ ಆಲ್ಬಮ್ ಬಂತು. ರೆಡಿ ಇತ್ತು, ಬಟ್ ನಾನು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಸೊ ನಾನು ನಮ್ಮ ಚಿಕ್ಕ ಮಾವನ ಕರ್ಕೊಂಡು ಹೋಗಿ ವೆಡ್ಡಿಂಗ್ ಆಲ್ಬಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದೆ. ತರ್ತಿದಂಗೆ ನಮ್ಮ ಅತ್ತೆ ಓಪನ್ ಮಾಡ್ಕೊಂಡು ಕೂತ್ಕೊಬಿಟ್ರು. ಯಾಕಂದ್ರೆ ನನಗಿಂತ ನಮ್ಮ ಅತ್ತೆನೇ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ರು ಆಲ್ಬಮ್ ನೋಡೋದಕ್ಕೆ. ಸೊ ನಮ್ಮ ಕಾನ್ವರ್ಸೇಷನ್ಸ್ ನೀವು ಕೇಳ್ಬಿಟ್ರೆ ನಿಮ್ಗೆ ಕಾಮಿಡಿ ಅಂತ ಅನ್ಸುತ್ತೆ. ಕಂಪ್ಲೀಟ್ ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ನಾಚಿಕೆ ಅವ್ರು ಮಾತಾಡಿದ್ರೆ ಜಾಸ್ತಿ. ನಾನು ವಿಡಿಯೋ ತೆಗಿಬೇಡ, ನನ್ನ ತೆಗೆದು ವಿಡಿಯೋದಲ್ಲಿ ನನ್ನ ಸೇರಿಸಿ ತೆಗಿಬೇಡ ಅಂತೆಲ್ಲ ಹೇಳ್ತಾ ಇದ್ರು. ಜಸ್ಟ್ ನೀವು ನಮ್ಮ ಕಾನ್ವರ್ಸೇಷನ್ ಕೇಳಿಸ್ಕೊಳ್ಳಿ. ನನಗೆ ಬಾಕ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ರೀಫ್ ಕೇಸ್ ಕೊಟ್ಟಿದ್ದಾರೆ. ಸೊ ನಾವು ಪ್ರೋಕ್ಲಿಪ್ ಫೋಟೋಗ್ರಾಫರ್ಸ್ ಕಡೆಯಿಂದ ನಮ್ಮ ಕಂಪ್ಲೀಟು ಮದುವೆದು ವಿಡಿಯೋಗ್ರಫಿ ಫೋಟೋಗ್ರಫಿನ ನಾವು ಮಾಡಿಸಿದ್ದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಬ್ರೀಫ್ ಕೇಸು ನಮಗೆ ಸಪ್ರೇಟ್ ಆಲ್ಬಮ್ ಕೊಟ್ಟಿದ್ರು. ಮುಹೂರ್ತಂದೊಂದು 1 ಆಲ್ಬಮ್, ಮತ್ತು ರಿಸೆಪ್ಷನ್ 1 ಆಲ್ಬಮ್ಮು, ಮತ್ತು 2 ಫೋಟೋ ಫ್ರೇಮ್ಸು, 1 ಪೆನ್ ಡ್ರೈವ್, ಮತ್ತು 1 ಕಪಲ್ ಕ್ಯಾಲೆಂಡರ್ ಕೊಟ್ಟಿದ್ರು. ಬ್ರೀಫ್ ಕೇಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಬಟ್ ನಮ್ಮ ಆಲ್ಬಮ್ ಸೇಫಾಗಿ ಇಡ್ಬೋದು. ಅದು ಒಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಂಗೆ ನೀನ್ ನೋಡ್ಕೊಳಗಮ್ಮ ಅತ್ತೆ ನನ್ನ ನೋಡ್ರಿ, ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ಕೊತೀನಿ. ನಾನು ಚೆನ್ನಾಗಿ ಕಾಣಿಸ್ಕೊಡ್ದ? ಆಕ್ಚುಲಿ ನಮ್ ಚಿಕ್ಕ ಮಾವ ಏನ್ ಇವ್ರು ಆಲ್ಬಂಬಿಗೆ ಹಿಂಗ ಆಡ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ರು. ಏನಾದ್ರು ಹೇಳ್ರಿ, ಆಲ್ಬಮ್ ನೋಡ್ತಾ ಇದ್ದೀರಲ್ಲ ಹೇಳ್ರಿ. ನಾವ್ ಮತ್ತೆಗೆ ಫುಲ್ ನಾಚಿಕೆ. ಫೋಟೋದಲ್ಲಿರೋ ಬಗ್ಗೆ ಕಮೆಂಟ್ರಿ ಕೊಡ್ರಿ. ವಾಯ್ಸ್ ಚೆನ್ನಾಗಿ ಬರುತ್ತಾ? ಆಕ್ಚುಲಿ ನಮ್ಮ ಮದ್ವೆನಲ್ಲಿ ನಮ್ ಚಿಕ್ಕತ್ತನೇ ತುಂಬಾ ಹೈಲೈಟ್ ಯೆಲ್ಲೋ ಕಲರ್ ಸಾರಿ ಹಾಕೊಂಡಿದ್ದಾರಲ್ಲ, ಅವ್ರು ಆಕ್ಚುಲಿ ನೋಡೋದಕ್ಕೆ ರಿಯಲ್ ಆಗಿ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಮದ್ವೆನಲ್ಲೆಲ್ಲ, ಯಾಕಂದ್ರೆ ಅವರೇ ಕುತ್ಕೊಂಡು ನಮ್ದು ಮದ್ವೆ ಶಾಸ್ತ್ರ ಎಲ್ಲ ನಮ್ ಚಿಕ್ಕತ್ತೆ ಚಿಕ್ಕ ಮಾವನೇ ಮಾಡಿದ್ದು, ಹಂಗಾಗಿ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆಕ್ಚುಲಿ ನನ್ನ ಮದ್ವೆನಲ್ಲಿ ನನಗಿಂತ ನನ್ಗೆ ಅವ್ರು ರೆಡಿ ಆಗಿದ್ದು ಯೂನಿಕ್ ವೇನೆ ನಂಗೆ ಇಷ್ಟ. ಅವ್ರು ಸಿಂಪಲ್ ಆಗಿ ರೆಡಿ ಆಗಿರೋ, ಜಾಸ್ತಿ ಮೇಕಪ್ ಇಲ್ಲ ಏನಿಲ್ಲ, ಬಟ್ ಅದೇ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಾತ್ರ. ಪುಣ್ಯ ಮಾಡೋ ನಿಮ್ ಮಗ ಚೆನ್ನಾಗಿರೋ ಹೆಂಡತಿ ಸಿಕ್ಕಿರೋದಕ್ಕೆ. ಸೂಪರ್. ಇದು ತುಂಬಾ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. ಇವ್ರು ನಿಮ್ಮ ಮಾವ ಅಲ್ಲ? ಅವ್ರ ಬಾಸಿಂಗ ಕಟ್ತಿರೋದು. ಇದ್ ನೋಡ್ರಿ, ಇದ್ರಲ್ಲಿ ಅದ್ ಫುಲ್ಲು ಕವರ್ ಆಗ್ಬಿಟ್ಟೈತೆ. ಇದೆಲ್ಲ ಚೆನ್ನಾಗಿದೆ. ನನ್ನ ತಮ್ಮನ ಹಾಕಿದ್ದು, ನಾನು ಅದ್ ಫೋಟೋ ನೋಡೇ ಇರ್ಲಿಲ್ಲ. ಛತ್ರಿ ಇಟ್ಕೊಂಡು ಬಂದಿದ್ದು ತಮ್ಮನ. ಇದ್ರಲ್ಲಿ ನಮ್ಮ ಮದ್ವೆಲಿ ನಮ್ ಗಾಗಿಮ್ಮ ಚೆನ್ನಾಗಿ ರೆಡಿ ಆಗೋರು. ಇದು ಚೆನ್ನಾಗಲ್ಲ? ಅವ್ರ ಆಂಟಿ ತರನೇ ಮಹೇಶು ನಂದು ಅಲ್ವಾ? ಹೌದಾ? ಅವ್ರ ಆಂಟಿ ತರನೇ ಏನಪ್ಪ ಅವ್ರ ಆಂಟಿ ತರ ಅಲ್ಲಿದ್ದಿಲ್ಲ, ನಮ್ದು ಅಲ್ಲಿದ್ದು. ನಮ್ಮತ್ತೆ ಆಲ್ಬಮ್ ನಲ್ಲಿರೋ ಫೋಟೋಸ್ನೆಲ್ಲ ಝೂಮ್ ಮಾಡಿ ತೋರಿಸು, ಇದ್ರಲ್ಲಿ ಝೂಮ್ ಮಾಡು, ಇದನ್ನ ಝೂಮ್ ಮಾಡು, ಇವ್ರನ್ನ ಝೂಮ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ಅದನ್ನ ಝೂಮ್ ಮಾಡಿ ತೋರಿಸ್ತಿದ್ದೆ. ಅವ್ರಿಗೇನೋ ಖುಷಿ ಇದನ್ನೆಲ್ಲ ಈ ತರ ಝೂಮ್ ಮಾಡಿ ಇದನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು.
ನಿಮ್ಮಪ್ಪನ್ ಬೇಡ ಆಂಟಿಗ್ ಮಾತ್ರ ಝೂಮ್ ಮಾಡು. ಸಾಕು ಆಂಟಿನ್ ಮಾತ್ರ. ಇನ್ನು ಮಾಡು ಬೇಡವಾ? ಇನ್ನು ಮಾಡು. ಅದು ಅದೆಲ್ಲ ಇದೆಲ್ಲ ಒಡವೆ ಎಲ್ಲ ಕಾಣಿಸ್ತು. ಸಾಕು ಇನ್ನೆಲ್ಲ ಬೇಡವಾ? ಚೆನ್ನಾಗಿ ಝೂಮ್ ಮಾಡು. ಮಾಡಿದೀನಿ ಬಿಡ್ರಿ. ಅಲ್ಲಿ ನೋಡ್ಬೇಕು ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡ್ಲಿ ಅಂತ. ನೋಡು ಅಂತ ಎಲ್ಲ ಚೆನ್ನಾಗಿ ಝೂಮ್ ಮಾಡು. ಇದು ಅಂಕಲ್ ಇವರು ಯೂಟ್ಯೂಬ್ ಅಲ್ಲಿ ಇವ್ರ ಅಕ್ಕನ್ ನೋಡ್ಲಿ ಅಂತ ಝೂಮ್ ಮಾಡಿಸ್ತಾ ಇರೋದು. ಇದು ಝೂಮ್ ಮಾಡು, ಇದು ಝೂಮ್ ಮಾಡು. ಓ ಇವ್ರು ನಿಮ್ಮ ಮೈದಾ ಅಂತ. ಮಾಡಿದೀನಿ. ಇದು ಝೂಮ್ ಮಾಡು. ಆಯ್ತು. ಇದೆಲ್ಲ ಝೂಮ್ ಮಾಡಿ ಬರುತ್ತಲ್ಲ. ಇದೇನು ಬೇಡ ಬ್ಲ್ಯಾಕ್ ಅಂಡ್ ವೈಟ್. ಅದ್ ಹಂಗಿದ್ರೇನೆ ಚಂದ ಅಂತ. ಇದು ಝೂಮ್ ಮಾಡು. ಇದು ಏನಕ್ಕೆ ಎಷ್ಟು ಝೂಮ್ ಮಾಡಿಸ್ತೀರಾ ನಿಮ್ಮ ಇದು ಅಕ್ಕಂದು? ಇದು ಝೂಮ್ ಬೇಕು. ನಾನು ಎಲ್ಲೆಲ್ಲಿ ಇದೀನಿ ಅಲ್ಲೆಲ್ಲ ಝೂಮ್. ನೀವಿರೋ ಕಡೆ ಮತ್ತೆ ಝೂಮ್ ಬೇಕು. ನೋಡಿದ್ರಾ? ಮಾಡಿದೀನಿ ನೀವಿರೋ ಕಡೆ ಎಲ್ಲ ಝೂಮ್ ಮಾಡಿದೀನಿ. ಪಾಪ ಓಂಕಾರ್ ಅಂಕಲ್ ಹೆಂಡತಿ ಮುಖ ನೋಡಕ್ ಆಯ್ತಿಲ್ಲ. ಇದು ಝೂಮ್ ಮಾಡು. ಅವ್ರ ಫುಲ್ಲು ಮುಖ ಬಾಡ ಹೋಗ್ಬಿಟ್ಟೈತೆ. ಅವರೆಲ್ಲ ಪಂಚೆ ಶರ್ಟ್ ನನ್ ತಮ್ಮ ಪಂಚೆ ಶರ್ಟ್ ಆಗಿದ್ದು. ಬೆಳಗ್ಗೆ ಇವನೇ ನನ್ ತಮ್ಮ. ಪಂಚೆ ಶರ್ಟ್ ಹಾಕಿದ್ದು. ಇದು ಝೂಮ್ ಮಾಡು. ಎಲ್ಲ ಮಾಡ್ತಾ ಇದೀನಿ. ಇದು ನಿಮ್ ಅತ್ತೆನ್ ಝೂಮ್ ಮಾಡೋದ್ ಬೇಡವಾ? ಇದು ಝೂಮ್ ಮಾಡು. ನಿಮ್ ತಮ್ಮನ್ ಮಕ್ಳು ಅಂತ ಇದು ಝೂಮ್ ಮಾಡು. ನೋಡಿದ್ರ ಕತೆನಾ? ನಿಮ್ ಅತ್ತೆ ನಿಮ್ ತಮ್ಮನ್ ಮಕ್ಳು. ಇದು ಝೂಮ್ ಯಾರವ್ರು? ಇವನೇ ಇವಾಗ ಇದು ಬಿಟ್ಟಿತ್ತು. ಮಟನ್ ತಿನ್ನೋದ್ ಬಿಟ್ಟಿದ್ದು ಇವನೇ. ಇವಾಗ ತಿಂತಾವನೆ. ಏನಾಗ್ಬೇಕು ಅವ್ರು ನಿಮ್ಗೆ? ತಮ್ಮ. ಅದು ಆಮೇಲೆ ವಾಯ್ಸ್ ಬೇರೆ ಮಾಡ್ಕೋತಾಳೆ. ಎಡಿಟ್ ಮಾಡ್ಕೋತಾಳೆ. ಇವರೆಲ್ಲ ನಮ್ಮವ್ರೇನೋ. ನನ್ಗೂ ಗೊತ್ತಿಲ್ಲ ಇವರೆಲ್ಲ ಕರೆಕ್ಟ್ ಆಗಿ ಯಾರ್ಯಾರು ಅಂತ. ಒಂದ್ ಈ ಫೋಟೋ ಚೆನ್ನಾಗ್ ಬಂದೈತಲ್ವಾ? ಚೆನ್ನಾಗ್ತಿದೆ. ನೀನ್ ಸ್ಮೈಲ್ ನೋಡ್ರಿ ನಮ್ಮ ಮನೆಯವ್ರ ನೋಡ್ರಿ. ನವ ಜೋಡಿಗಳು ನಾವಲ್ಲ ಅವರು. ಇದು ಯಾರವ್ರು? ರಾಜ್ಕುಮಾರ್ ಅಣ್ಣ. ನಮ್ಮ ಅಣ್ಣ ಎರಡನೇ ಅಣ್ಣ ಇವನು. ಆವಾಗ್ಲೇ ತೋರ್ಸು ದೊಡ್ಡ ಅಣ್ಣ, ಇವನು ಎರಡನೇ ಅಣ್ಣ. ಇನ್ನು ಅದೆಷ್ಟ್ ಜನ ಅಣ್ಣ ತಮ್ಮಂದಿರವ್ರು ಗೊತ್ತಿಲ್ದೆ ಇರೋ ಸಂಬಂಧಿಕರವ್ರು. ಕುಮಾರನ್ ಹೆಂಡತಿ ನೋಡಿದ್ಯಾ? ಕುಮಾರನ್ ಹೆಂಡತಿ ಯಾರವ್ರು? ಗಾಯತ್ರಿ ಯಶೋಧ ಝೂಮ್ ಮಾಡು. ಆದ್ನೇ ಅವರು. ನಾನ್ ಝೂಮ್ ಮಾಡಿಲ್ಲ ಅಂದ್ರು ಅಲ್ಲಿ ಕಾಣಿಸುತ್ತೆ ಬಿಡ್ರಿ. ಝೂಮ್ ಆಗಿ ಇವ್ರಿಲ್ಲ ಅದಕ್ಕೆ. ಅಂಕಲ್ ನಮ್ಮ ಅತ್ತೆಗೆ ಅವ್ರ ಸಂಬಂಧಿಕರ ಮೇಲೆ ಸಿಕ್ಕಾಪಟ್ಟೆ ಆಸೆ ಜಾಸ್ತಿ. ನಮ್ಮ ಮನೆ ಮಾಡಲ್ಗಳು ಇರಲ್ಲ. ಝೂಮ್ ಮಾಡಿ. ಯಾರವರು? ಸೈಂಧವ ಅಂತ, ಧನಂಜಯ ಅಂತ. ಇದು ಝೂಮ್ ಮಾಡು. ಇದು ಝೂಮ್ ಮಾಡು. ಇದು ಝೂಮ್ ಮಾಡು. ಇವಾಗ ಮದ್ವೆಲ್ ನೋಡಿರೋದು ಅಷ್ಟೇ. ಮತ್ತೆ ಅವನ್ನ ನೋಡ್ತೀವೋ ಇಲ್ವೋ? ಮಾಡು. ಇದು 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 ಯಾವ್ದು ಇದು ಝೂಮ್ ಮಾಡು. ಇದು ಝೂಮ್ ಮಾಡು. ಯಾರಿರಲ್ಲ? ಧ್ರುವನ್ ಫ್ರೆಂಡ್ ಇವರು, ಅವ್ರ ಮ್ಯಾನೇಜರ್.
ಇದು ಝೂಮ್ ಮಾಡು. ಅಲ್ಲ ಧ್ರುವ ನೋಡಿದ್ರೆ ಅಷ್ಟು ಚಿಕ್ಕವನು. ಇವ್ರೇನು ಧ್ರುವಂಗ್ ಹೆಂಗ್ ಇಷ್ಟು ದೊಡ್ಡವರೆಲ್ಲ ಪರಿಚಯ? ಅವರೆಲ್ಲ ದೊಡ್ಡವರು. ಇದು ಝೂಮ್ ಮಾಡು, ಇದು zoom ಮಾಡು. ಯಾರವರು? ಶಶಿ ಇವ್ರ ಹತ್ರನೇ ಶಾಸ್ತ್ರ ಕೇಳಕ್ಕೆ ಹೋಗಿದ್ದು. ಇದೆಲ್ಲ ನಮ್ಮವರು. ಇದು ಝೂಮ್ ಮಾಡು, ಇದು ಝೂಮ್ ಮಾಡು, ಇದು ಝೂಮ್ ಮಾಡು, ಇದು ಇದೆಲ್ಲ ಫುಲ್ ಝೂಮ್ ಮಾಡು. ಸರಿ ಆಯ್ತು. ನೋಡಿ ಇವನು ಮಹೇಶನ್ ತರ ಇರೋದು ನೋಡಿ. ಇವನು ಯಾರವರು? ಇವ್ರ ಮಗ. ಅದೇ ಈ ನಿರ್ಮಲಾ ಅಂತ ಅಲ್ವಾ ಅವ್ರ ಮಗ. ಇವಳೇ ತಹಶೀಲ್ದಾರ್. ಇವಳು ನಮ್ಮ ಮದ್ವೆ ಆಗಿರೋದು. ಇವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ತಹಶೀಲ್ದಾರ್ ಇವಳು ಸೀಲ್ ಹಾಕೊಟ್ರೇನೆ ಸೈನ್ ಹಾಕಿದ್ರೇನೆ ಪಾಸ್ ಹಾಕೋದು ಏನಾದ್ರು. ಅದೇ ನೀವು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರಲ್ಲ, ರಿಜಿಸ್ಟರ್ ಆಫೀಸ್ ಅಲ್ಲಿ ಹೆಡ್. ಸರಿ ಸರಿ. ಗೊತ್ತಾಯ್ತಾ? ಇವರು ನಮ್ಮಕ್ಕ. ಇದು ಎರಡನೇ ತಂಗಿ, ಇವಳು ಲಾಸ್ಟ್ ತಂಗಿ. ಗೊತ್ತಾಯ್ತಾ? ಇವ್ರು ನಮ್ ಚಿಕ್ಕಪ್ಪನ ಮಕ್ಕಳು. ಚಿಕ್ಕಪ್ಪನ ಮಕ್ಕಳು. ಇವಳು ಇದು ಝೂಮ್ ಮಾಡು. ಯಾರು? ಚಿನ್ನು. ಚಿನ್ನು ಚಿನ್ನು. ಕೈ ನನ್ ಕೈ ಬೀಳುತ್ತಾ? ಏನಾಗಲ್ಲ ಬಿಡ್ರಿ. ಕೈ ಬೀಳುತ್ತೆ. ಇಲ್ಲೇ ಇವ್ರನ್ನೆಲ್ಲ ಝೂಮ್ ಮಾಡು. ಆಯ್ತು. ಆಯ್ತಾ? ಇವ್ರನ್ನೆಲ್ಲ ನಾವ್ ಮತ್ತೆ ಬೆಳೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ಬೇಕು. ಇವರೆಲ್ಲ ನಮ್ಮೂರವರು. ಇದೆಲ್ಲ ಝೂಮ್ ಮಾಡು. ಇದು ಝೂಮ್ ಮಾಡು. ಝೂಮ್ ಏನಕ್ ಮಾಡ್ಬೇಕು? ಹಂಗೆ ತೋರ್ಸಿದ್ರೆ ಆಗಲ್ವಾ? ಝೂಮ್ ಮಾಡೇ ತೋರಿಸ್ಬೇಕಾ? ಹೌದು, ಇದೇನ್ ಶಾಸ್ತ್ರ ಇದು? ಈ ತಾಳಿ ಇನ್ನೊಂದು ದೇವ್ರ ತಾಳಿ ಅಂತ ನಮ್ದು. ಗಾಯತ್ರಿ ಇದು ಏನಪ್ಪಾ, ನಾವ್ ಹೋಗ್ತಿವಲ್ಲ ಜನವರ ಹಾಕೊಳಕ್ಕೆ, ಕೆಂಪಮ್ಮ ಅಂತ. ಏನ್ ದೇವ್ರದು? ಏನ್ ದೇವ್ರು ಬಸವ? ಏನ್ ದೇವ್ರ ಅಂಕಲ್? ಇದು ಜನವರ ಹಾಕದ್ಮೇಲೆ ಇನ್ನೊಂದ್ಸರಿ 2ನೇ ಸರಿ ತಾಳಿ ಕಟ್ಸ್ತಾರಲ್ಲ, ಅದು ಕಾಳಿಕಾಂಬ ದೇವ್ರು. ಕಾಳಿಕಾಂಬ ದೇವ್ರನ್ನ ತಂದು ಅದು ಒಂದು ತಾಳಿ, ದೇವ್ರ ತಾಳಿ ಅಂತ. ಕಾಳಮ್ಮನವ್ರು ತಗೊಂಡ್ಬಿಡ್ತಾರೆ. ಅದು ಕಾಳಮ್ಮನವ್ರು ಎಲ್ಲ ತಾಳಿ ಎಲ್ಲ ಕಟ್ಟಾದ್ಮೇಲೆ ಕಾಳಮ್ಮನವ್ರು ತಗೊಂಡ್ಬಂದು ಅದು ಪೂಜೆ ಮಾಡಿ ಅದನ್ನ ಕಟ್ಟೋದು ದೇವ್ರ ತಾಳಿ ಅಂತ. ಫಸ್ಟ್ ಕಟ್ತಾರಲ್ಲ ಅದು ಬಂದು ವಿಳೆಶಾಸ್ತ್ರ ಅಂತ. ವಿಳೆಶಾಸ್ತ್ರ ನೈಟ್ ಅಲ್ಲಿ ಕಟ್ಟೋದು ವಿಳೆಶಾಸ್ತ್ರ. ಆಮೇಲೆ ಗೌರಿ ಶಾಸ್ತ್ರದ್ ಮಾಡೋದು ನಿಮ್ಮನೆದು. ಆಮೇಲೆ 3ನೇದು ಈ ತಾಳಿ ಮಹೇಶ ಕಟ್ಟೋದು. ಕಟ್ಟಾದ್ಮೇಲೆ ತಾನೇ ಲಾಸ್ಟ್ ಅಲ್ಲಿ ಕಟ್ಸೋದು. ಇದು ಲಾಸ್ಟ್ ಅಲ್ಲಿ 4ನೇ ತಾಳಿ ಇದು. ಆಯ್ತಾ? ಫಸ್ಟ್ ದೇವ್ರ ತಾಳಿ, ಅದಾದ್ಮೇಲೆ ವಿಳೆಶಾಸ್ತ್ರ ತಾಳಿ. ವಿಳೆಶಾಸ್ತ್ರ ತಾಳಿ ಅದಾದ್ಮೇಲೆ ನಮ್ಮನೆದು ತವರಿನ ಮನೆ ತಾಳಿ. ಗಂಡು ಕಟ್ಟೋದು ದೇವ್ರ ತಾಳಿ ಅಂತ. ಅಮ್ಮನವ್ರು ತರ್ಸೋದು ನಾಗಲು ಶಾಸ್ತ್ರದ ತಾಳಿ ಅಂತ. ಆಯ್ತಾ? ಇದೆಲ್ಲ ಚೆನ್ನಾಗಿ. ಎಲ್ಲಿ ನಮ್ಗೆ ಅವಾಗ ಇದ್ದಿದ್ದು ಅರ್ಜೆಂಟ್ ಅಲ್ಲಿ ಯಾವ್ದು ಫೋಟೋಸೇ ತಗೊಳಕ್ ಆಗ್ಲಿಲ್ಲ ಕರೆಕ್ಟ್ ಆಗಿ. ಇದು ಬಾಗ್ಲು ಕೊಡ್ಬೇಕು ಗೌರಿಯವ್ರಿಗೆ. ಗೌರಿ ಮತ್ತೆ ಇದೆ 5 ಜನ ಕೂರ್ಸ್ಬೇಕು ತಾನೆ? ಇನ್ನೊಬ್ರು ಇದ್ರು. ಇಲ್ಲ, 4 ಜನ. ಇನ್ನು ಒಂದು ಪುರೋಹಿತರು ತಗೊಂಡಿರ್ತಾರೆ. ಇದು ಹೊಸಕೆ ಆಗ್ತಾ ಇರೋದು. ನಿಮ್ಮನೆಯಿಂದ ಕಳಿಸ್ಬೇಕಾದ್ರೆ ನಿಮ್ಮ ಇವರೇ ಅಪ್ಪ ಇವರೇ ಮಗ. ಇವರೇ ಅಪ್ಪ ಇವ್ರ ಮಗ. ನಮ್ಮ ಅಮ್ಮ ನಮ್ಮ ಅಪ್ಪಂಗೆ ಮದ್ವೆ ಫೋಟೋಸ್ ತೆಗಿಸ್ಕೊಳಕ್ ಆಗ್ಲಿಲ್ಲ ಅಂತ ಇದು ತೆಗಿಸ್ಕೊಂಡ್ರೆ. ನೋಡಿ ಇದು ಝೂಮ್ ಮಾಡು. ಇವರೆಲ್ಲ ನನ್ನ ತಮ್ಮನ ಫ್ರೆಂಡ್ಸ್. ಸೋಮ, ತೇಜು, ಸತೀಶ, ರಾಜು. ಇಲ್ಲಿರೋದ್ ಮಾತ್ರ ನಮ್ ರಿಲೇಷನ್ ಅವ್ರ ಮಗಳು. ನಮ್ಮ ಅತ್ತೆಯವರ ತಮ್ಮನ ಮಗಳು. ಅವ್ರೆ ಇವರು ನಮ್ಮ ಅಜ್ಜಿ, ನಮ್ಮ ಅತ್ತೆಯವರು. ನಮ್ಮ ಅತ್ತೆಯವರ ಅತ್ತೆ. ನಮ್ಮ ಅತ್ತೆಯವರ ಅತ್ತೆ ಚಂದ್ರಮ್ಮ. ಇದ್ ಬೇಡ, ಇದು ಡಿಲೀಟ್ ಮಾಡಿ. ಇದು ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಯಾರವರು?
ಅವ್ರು ಯಾರವರು? ಪಪ್ಪಣ್ಣ ಅಂಕಲ್ ಅಂತ. ಪಪ್ಪಣ್ಣ ಅಂಕಲ್. ನೋಡ ಅವ್ನ್ ಫೋಟೋ ತೆಗಿಸ್ಕೊಂಡ್ ಪಾಪ. ಅಲ್ಲಿ ಕೂತಿದ್ರಲ್ಲ ತೆಗ್ದವ್ರ ಅವಾಗ. ಇವನು ನನ್ನ ಪ್ರೀತಿಯ ಮೈದುನ. ನನ್ ಮೈದ್ನ ನಿಮ್ ಮೈದ್ನ ಅಲ್ಲ. ನೀನ್ ಹೇಳ್ಬೇಕಂಗಂತ. ರಿಸೆಪ್ಷನ್ ಅಲ್ಲಿ ಅವನೇ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದು. ಪ್ರೀತಿಯ ಒಬ್ಬನೇ ಮೈದ. ಇದು ಮುಹೂರ್ತಂ ಆಲ್ಬಮ್. ಇದು ರಿಸೆಪ್ಷನ್ ಆಲ್ಬಮ್. ನೋಡಿ ಅಂಕಲ್. ಅಂಕಲ್ಗೆ ಇವಾಗ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ, ಅವ್ರಿಗೆ ನಿದ್ದೆ ಬರ್ತೈತಂತೆ. ಚೌಟ್ರಿ ಇದು. ಅದು ರಿಸೆಪ್ಷನ್ ಡೆಕೋರೇಷನ್ ಚೆನ್ನಾಗಿತ್ತಲ್ವಾ, ಸಿಂಪಲ್ ಆಗಿದ್ರು. ರೂಮು ನಾವೆಷ್ಟು ಅರ್ಜೆಂಟ್ ಅಲ್ಲಿ ಬಂದಿದೀವಿ ನೋಡಿ. ಅಷ್ಟು ಬಂದ್ರೂ ಅಷ್ಟು ಲೇಟ್ ಆಗೋಯ್ತು. ನಾನು ಒಂಚೂರು ಕ್ಲೀನಾಗಿ ರೆಡಿನೇ ಆಗಿಲ್ಲ ಅದ್ರಲ್ಲ. ಇದನ್ ಕೊಡ್ತಿರೋದು ಏನಿದು? ವಿಳೆಶಾಸ್ತ್ರ. ಅದ ವಿಳೆಶಾಸ್ತ್ರದಲ್ಲಿ ಏನ್ ಕೊಡ್ತಿರೋದು? ಸೀರೆ, ತಾಳಿ ಅದೆಲ್ಲ ಕೊಡ್ತಾರೆ. ಮಡ್ಲಕ್ಕಿ ಕಟ್ಟಿ ಏನಿದು? ಇದೇನೆ ನಾನು ಹೇಳಿದ್ದು. ತಾಳಿ ಇದೆ. ಏನ್ ತಾಳಿ? ವಿಳೆಶಾಸ್ತ್ರದ ತಾಳಿ. ವಿಳೆಶಾಸ್ತ್ರದ ತಾಳಿ. ಅದು ವಿಳೆಶಾಸ್ತ್ರನ ಇಳೆಶಾಸ್ತ್ರನ? ವೀಳ್ಯ ಶಾಸ್ತ್ರ. ಎಲೆ ಅಡಿಕೆ ಕೊಡೋದು. ವೀಳ್ಯ ಅಂದ್ರೆ ಎಲೆ ಅಡಿಕೆ. ಎಲೆ ಅಡಿಕೆ ಕೊಟ್ಟು ಹೆಣ್ಣು ನನ್ನ ನಮ್ಮನ್ ಮಾಡ್ಕೊಳ್ಳೋದು, ನಮ್ಮಂದು ಮಾಡ್ಕೊಳ್ಳೋದು ಹೆಣ್ಣನ್ನ. ಹಂಗೆ ಫಸ್ಟ್ ಚಪ್ರದಲ್ಲಿ ಚಪ್ರಕ್ ಬಂದಾಗ ನೈಟ್ ಅಲ್ಲಿ ರಾತ್ರಿ ವಿಳೆಶಾಸ್ತ್ರದ ತಾಳಿ ಅಂತ. ವೀಳ್ಯ ಶಾಸ್ತ್ರದ ತಾಳಿ. ಇದನ್ನ ತುಂಬಾಡು. ಭತ್ತ ಕುಟ್ಟೋದಾನೆ ಇದು. ಇದು ತುಂಬಾಡು. ಇದು ತುಂಬಾಡು. ಇದನ್ನ ಇದೇ ಎಳೆ ಅಡಿಕೆ ಕೊಟ್ಟು ಇದೆಲ್ಲ ಸಾಮಾನು ಕೊಟ್ಟು ಆಮೇಲೆ ತಾಳಿ ಕೊಡೋದು. ಇದು ಲಗ್ನ ಕಟ್ಟೋದು. ಚಪ್ರದಲ್ಲಿ ಲಗ್ನ ಕಟ್ಟೋ ಶಾಸ್ತ್ರ. ಛತ್ರಕ್ಕೆ ಬಂದಾಗ ಲಗ್ನ ಕಟ್ಸೋದು. ಇದು ಹಾರ ಬದಲಾಯಿಸ್ತಾರೆ. ಇದು ದಾರೆ ಕಂಬ ನಡತ್ತಾನೆ. ಇದು ಹಸ್ತಕಂಬ ಅಲ್ಲ. ಇದು ದಾರೆ ಕಂಬ ಅಲ್ಲ. ಇದು ದಾರೆ ಕಡ್ಡಿ ಅಂತಾನೆ ತಾನೆ ಹೇಳೋದು? ಅಲ್ಲ, ಅದಕ್ಕೇನೋ ಬೇರೆ ಹೇಳ್ತಾರೆ. ಇದು ಅದೇನೋ ಹೇಳ್ತಾರೆ ನಮ್ಮ ಅತ್ತೆ. ಅದನ್ನ ದಸರಾ ಕೇಳು ಅಂತ. ಅದೇ ಇದು ನಮ್ ಕಡೆ ದಾರೆ ಕಂಬ ಅಂತಾರೆ. ಅದ್ ನಮ್ಮ ಮನೆಯವ್ರ ಚೌಟ್ರಿಗೆ ಬರೋದ್ ಲೇಟ್ ಆಯ್ತಲ್ಲ, ಅದಕ್ಕೇನೆ ನಮ್ಮ ಆಂಟಿ ಅಂಕಲೇ ಮಾಡಿರೋದನ್ನ. ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಮಾಡ್ಬಿಟ್ಟು ಆದ್ಮೇಲೆ ನೀವು ಬಂದಿದ್ದು. ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಮಾಡ್ತಾರೆ ಅಂತ. ಗಂಡನ್ನ ಕರ್ಕೋಬಾರ್ದ ಒಳಿಕೆ ಕಾಲ್ ತೊಳ್ದು? ನಾನು ಯಾವ್ದಾದ್ರು ಮದ್ವೆ ಶಾಸ್ತ್ರ ನೋಡಿದ್ರೆ ನನ್ಗೂ ಗೊತ್ತಿರೋದು. ಗಂಡನ್ನ ಕಾಲ್ ತೊಳ್ಕೊಂಡು ಗಂಡವ್ರನ್ನ ಅವ್ರನ್ನೆಲ್ಲಾರ್ನು ಕರ್ಕೊಬರ್ಬೇಕು ಒಳಿಕೆ. ಆಮೇಲೆ ಅವ್ರಿಗೆಲ್ಲ ಪಾನಕ ಕೊಟ್ಟು, ಅವ್ರಿಗೆಲ್ಲ ಬಂದವ್ರಿಗೆಲ್ಲ ಗಂಡಿನ ಕಡೆಯವ್ರಿಗೆಲ್ಲ ಪಾನಕ ಕೊಟ್ಟು ಕಾಲ್ ತೊಳ್ದು ಒಳಗೆ ಕರ್ಕೊಂಬರ್ಬೇಕು ಗಂಡಿನ ಕಡೆಯವ್ರನ್ನೆಲ್ಲ. ಏನೋ ಒಟ್ನಲ್ಲಿ ಶಾಸ್ತ್ರ ಮಾಡ್ಬೇಕಲ್ಲ ಅಂತ ಮಾಡೋದು. ಮಾಡ್ಬೇಕದನ್ನ. ಇದು ಐತೆ ಅದು. ಯಾರ್ಯಾರು? ಇವ್ರು ನಮ್ಮ ಫ್ರೆಂಡ್. ಇವರೆಲ್ಲ ಗೊತ್ತಿಲ್ಲ.
ದಿವ್ಯಾ ಅಂತ ಹಾಕೊಂಡಿದ್ದಕ್ಕೆ ಅವಳ ಹೆಸರು ದಾನಲ್ಲೇ ಬರೋದು. ಅದಕ್ಕೇನೆ. ಸುಮ್ನೆ ಅವ್ರಲ್ಲಿ ಕಾವೇರಿ ಅಂತ ನನ್ನ ಹೆಸರು ದಾಯಿಂದ ಸ್ಟಾರ್ಟ್ ಆಗ್ಬೇಕಿತ್ತಂತೆ. ಇವಾಗ ಉದ್ದಕ್ ಜಾತಕ ಕೊಡ್ಬೇಕಲ್ಲ, ಅವರು ದಾ ದಿ ಕಾ ಆ ಇದ್ರಲ್ಲಿ ಕೊಟ್ಟಿದ್ರಂತೆ. ದಿವ್ಯಾ ನಮ್ಮ ಮನೆಯವರು ಕಾಯಿಂದ ಇಟ್ಬಿಟ್ಟವ್ರೆ, ಅದಕ್ಕೆ ಕಾವೇರಿ ಅಂತ ಇಟ್ರು ಅವ್ರು, ಕಾಯಿಂದ ಇರ್ಲಿ ಅಂತ. ಇವ್ರು ನಿಮ್ ಎರಡನೇ ತಮ್ಮ ಅಲ್ವಾ? ಇದು ಎರಡನೇ ತಮ್ಮ, ಇದು ನನ್ನ ಅಳಿಯ. ಇವ್ರನ್ನ ತಮ್ಮ. ಯಾರು? ಇವ್ರನ್ನ ತಮ್ಮ. ಅವರು ಚಿಕ್ಕಪ್ಪನ ಮಗ. ಇವ್ರು ಮಹೇಶ್ ಅವರ ಫ್ರೆಂಡ್ಸ್. ಇವ್ರು ನಮ್ಮ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಅಂತ. ಯಾರವರು? ನನ್ನ ಕ್ಲೋಸ್ ಫ್ರೆಂಡ್. ಯಾರವರು? ಪದ್ಮಾವತಿ ಅಂತ. ನಿಮ್ ಸ್ಕೂಲ್ ಟೀಚರು? ಇವಳು ನನ್ನ ಸಿಸ್ಟರ್ ಆಯಿಷಾ ಅಂತ. ಇವರೆಲ್ಲ ಮಹೇಶನ್ ಫ್ರೆಂಡ್ಸ್. ಇದು ನನ್ನ ಫ್ಯಾಮಿಲಿ. ಏನು ಹೇಳ್ತಾ ಇದೀಯ ಹಂಗೆ? ಏನೋ ಹೇಳ್ತಾ ಇದ್ದೆ, ಅವಾಗ ತೆಗ್ದಿರೋ ಫೋಟೋ ಅದು. ಇದು ನಮ್ಮ ಸಹೋದರಿ, ನಮ್ಮ ಫ್ರೆಂಡ್ಸ್ ಇವರು. ಇಷ್ಟ ಜನ ಬಂದಿದ್ದು? ಇಷ್ಟ ಜನ ಇನ್ನೂ ಇದ್ರು, ಆದ್ರೆ ಬಂದಿದ್ದು ಇಷ್ಟ ಜನ. ಇವ್ರು ನನ್ನ ಫ್ರೆಂಡ್ ಪದ್ಮಾವತಿ ಅಂತ. ಇವ್ರು ಆಯಿಷಾ ಅಂತ. ಇವ್ರು ಮಹೇಶ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ಏನೋ ಸ್ಕ್ಯಾನರ್ ಬೇರೆ ಇಟ್ಕೊಂಡ್ ಬಂದ್ಬಿಟ್ಟಿದ್ರು, ಮುಯ್ಯೆಲ್ಲ ಇದಕ್ ಪೇ ಮಾಡ್ರಿ ಅಂತ. ನೋಡಿ ಧ್ರುವ ಚೆನ್ನಾಗ್ ಬಂದನಲ್ವಾ? ಧ್ರುವಂದು ಸಿಂಗಲ್ ಫೋಟೋಸ್ ಒಂದು ತೆಗೆಸ್ಕೊಂಡಿಲ್ಲ. ನನ್ ಮೈದಂಗೂ ಸಿಕ್ಕಾಪಟ್ಟೆ ನಾಚಿಕೆ ಜಾಸ್ತಿ. ಅದು ಅವ್ರ ಗೀತಾ ಮ್ಯಾಮ್ ಕರ್ದಿದ್ಕೆ ಬಂದ, ಬರೋ ಧ್ರುವ ನನ್ನ ಜೊತೆ ನಿಂತ್ಕೊಳ್ಳೋ ಅಂತ. ಅವಾಗ ಹಂಗೆ LKG ಅವನು ಊಟ ಮಾಡಿದ್ದು ನನ್ನ ತಮ್ಮ. ಯಾವ್ದನ್ನ? ಓ ನಿಮ್ ತಮ್ಮನ್ ಫ್ಯಾಮಿಲಿ. ನಿಮ್ ದೊಡ್ಡ ತಮ್ಮನ್ ಫ್ಯಾಮಿಲಿ ಇದು. ಹಳೇದು ನಿಮ್ ಚಿಕ್ಕ ತಮ್ಮನ್ ಫ್ಯಾಮಿಲಿ. ಇದು ನನ್ನ ಫ್ಯಾಮಿಲಿ. ನೋಡ್ರಿ, ಅಂದ್ರೆ ನೀವು ನಿಮ್ ತಮ್ಮ, ಧ್ರುವ, ನಿಮ್ ಅಕ್ಕ, ಒಟ್ನಲ್ಲಿ ಯಾರ್ಯಾರೋ ಬಂದವ್ರೆ ನೋಡ್ರಿ. ಇದು ನಮ್ಮ ಯಜಮಾನ್ರು ಫ್ಯಾಮಿಲಿ. ನಾನು, ನಮ್ಮ ಯಜಮಾನ್ರು, ನನ್ನ ಮೈದ, ನಮ್ಮ ಅತ್ತೆ. ಧ್ರುವಂದಿಲ್ಲ ಐತೆ ನೋಡ್ರಿ ಫೋಟೋ. ಅವನ್ ಬಂದ್ ಆ ಫೋಟೋ ತೆಗೆಸ್ಕೊಂಡ್ರದ ಹೆಚ್ಚೆಚ್ಚು. ಇದನ್ನ ಜೂಮ್ ಮಾಡಮ್ಮ. ನಿಮ್ಮ ಅತ್ತೆ ಕಾಣಿಸಿದ್ರು. ಅವ್ರದ್ದು ಆಕ್ಚುಲಿ ನೈಟ್ ಸಾರಿ ಚೆನ್ನಾಗೈತಲ್ವಾ ಅವ್ರದ್ದು? ಈ ಸೈಡ್ ನಾನು ಒಂದ್ ವಾಪಸ್ ಕೊಟ್ಟಿದ್ದು, ಅವಳಿಗೆ ಮಾತ್ರ ಒಂದ್ ಕೊಟ್ಟೆ. ಇದನ್ನ ವಾಪಸ್ ಕೊಟ್ಟು ಅದ್ಯಾವ್ದು ಹಸಿರು ತಗೊಂಡೆ ನಾನು. ಚೆನ್ನಾಗೈತೆ. ಚೆನ್ನಾಗಿ ಕಾಣಿಸ್ತೈತೆ ಅವಳಿಗೆ. ಅವಳು ಅಪೋಸಿಟ್ ತರ ಹಾಕೊಂಡವಳು ಅದಕ್ಕೆ. ನೈಟ್ ನಾನು ಅದೇ ತರ ಉಟ್ಕೊಂಡಿದ್ದೆ.
ಅದು ಅಕ್ಕ ತಂಗಿರು ಅಂತಾರಲ್ಲ, ಯೂನಿಫಾರ್ಮ್ ಆಗಿ ಹೋಗಿರ್ತಿತ್ತು. ಇದು ನಮ್ಮ ಮಾವನ್ ಫ್ಯಾಮಿಲಿ ಇದು. ನಂಗಿರೋದು ಒಬ್ರೇ ಮಾವ, ಒಬ್ರೇ ಅತ್ತೆ, ಇಬ್ರೇ ಮಾವನ್ ಮಕ್ಳು. ಅದಕ್ಕೇನೆ ಇದು ನೋಡಮ್ಮ ನನ್ನ ಫ್ಯಾಮಿಲಿ. ಇದು ನನ್ ಗಂಡನ್ ಮನೆ ಫ್ಯಾಮಿಲಿ. ಇವನ್ ಬೇರೆ ಬಂದ್ಬಿಟ್ಟು ಕೂತ್ಕೊಡ್ತಾನೆ ಕುಮಾರ, ನೀನೇ ಇಲ್ಲ ಗೊತ್ತಾನೆ, ಇನ್ನೂ ಇಲ್ಲ. ಅಂಕಲ್ ನೀವ್ ಎಲ್ಲೂ ಫೋಟೋಗ್ ಬಂದೇ ಇಲ್ಲ. ಬರ್ಬೇಕು ತಾನೆ. ನೋಡು ಇದನ್ನ ಮಾತ್ರ ದೊಡ್ಡದ್ ನೋಡ್ತೀನಿ. ಮದ್ವೆ ಅಂದ್ರೆ ದೂರಲ್ಲ, ಯಾರು ಮದ್ವೆ ಅಲ್ಲ ನಿಮ್ ಮದ್ವೆ ಅಲ್ಲ, ಬಂದ್ ಫೋಟೋ ಹೊಡ್ಸ್ಕೋಬೇಕು ತಾನೆ. ನಾನು ಹೇಳಿಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲಿ ಯಾರಾಗ್ಲಿ ನಾನು ಇರೋದೇ. ಅದಕ್ಕೇನೆ ಮದ್ವೆಗೆ ಹೋಗ್ಬೇಕು ಅನ್ನೋದು. ಇಲ್ಲ ಅಂದ್ರೆ ಸಿಂಗಲ್ ಆಗಿ ಇರ್ತಾರೆ ಗೊತ್ತಾ. ಧ್ರುವನ್ ಸ್ಕೂಲ್ ಫ್ರೆಂಡ್ಸಾ? ಆಕ್ಚುಲಿ ಇದ್ರಲ್ಲಿ ಧ್ರುವನೇ ಚಿಕ್ಕವನ್ ತರ ಕಾಣಿಸೋದಲ್ವಾ? ಅವನು ಇನ್ನು 7ನೇ ಕ್ಲಾಸ್, ಚಿಕ್ಕವನ್ ತರ 7ನೇ ಕ್ಲಾಸ್ ಹುಡುಗನ್ ತರ ಅವನು ತಿಂದಲ್ಲ. ನೀವ್ ಚಿಕ್ಕದಾಗ್ ಬಿಟ್ಟಿದ್ದೀರಾ ಅಷ್ಟೇನೆ. ನನ್ ಮಗ ಸೂಪರ್. ನಿಮ್ ಮಗಳು, ಅದಕ್ಕೆ ನಿಮ್ಗೆ ನಿಮ್ ಮಗ ಸೂಪರ್. ಇವ್ನ್ ನೋಡು ಸ್ಟೈಲ್ ರಾಜ. ಇವ್ರು ನೋಡು ಎಲ್ಲ ನಮ್ ಸೀನಿ, ನಮ್ ಅಣ್ಣನ್, ನಮ್ ದೊಡ್ಡಣ್ಣನ್ ಮಗ. ಅವ್ರು ನಮ್ ದೊಡ್ಡಣ್ಣ, ನಮ್ ದೊಡ್ಡಕ್ಕಿ ಇವ್ರು. ಇವ್ರು ನೋಡೆಲ್ಲ. ನನ್ನ ಕಸಿನ್ಸ್, ನಮ್ಮ ಅತ್ತಿಗೆ. ಇವಳು ನೋಡಿ, ಇವಳ ತರನೇ ಅವಳು ಅಲ್ವಾ ಇವಳು? ಅವ್ರಿಬ್ರು ಅಕ್ಕ ತಂಗಿನಾ? ಇಲ್ಲ, ಇವಳ ತಮ್ಮನ್ ಮಗಳು ಇವಳು. ತಮ್ಮನ್ ಮಗಳು ಇವಳು. ತಮ್ಮನ್ ಮಗಳ? ಪ್ರಸನ್ನನ್ ಮಗಳು. ಅದೇ ನಾನು ಊಟ ಮಾಡಲ್ಲ ನಾನ್ ವೆಜ್ ಅವ್ರ ಮಗಳು. ಅತ್ತೆ ಸೊಸೆ ಒಂದೇ ತರ. ಇವಳೆಲ್ಲ ಅವ್ರ ತಾತನ್ ತರನೇ ಕಾಣಿಸ್ತಾಳೆ ನೋಡಿ ಇವಾಗ ಇವಳು. ಬಸವ ನಮ್ ದೊಡ್ಡಪ್ಪನ್ ತರನೇ ಕಾಣಿಸ್ತಾಳೆ. ನಮ್ ಮದ್ವೆಲಂತೂ ಏನೇನ್ ಅಡ್ಗೆ ಮಾಡ್ಸಿದ್ರು, ಏನೇನ್ ಇತ್ತ ರಿಸೆಪ್ಷನ್ ಅಲ್ಲಿ, ಮುಹೂರ್ತದಲ್ಲಿ ಗೊತ್ತೇ ಇಲ್ಲ. ನಾವ್ ಏನು ಕರೆಕ್ಟ್ ಆಗಿ ತಿನ್ಲೇ ಇಲ್ಲ. ಇಟ್ಟಿದ್ದೀರಿ ಇಲ್ಲಿ. ಅದೇನೆ ಅಷ್ಟೇನೆ. ಇನ್ನು ಐಟಮ್ಗಳು, ಗೋಬಿ ಮಂಚೂರಿ, ಅದೆಲ್ಲ ಐಸ್ ಕ್ರೀಮ್ ಎಲ್ಲ ಇತ್ತಲ್ಲ, ಆಮೇಲೆ ಇದೆಲ್ಲ ಬೀಡ ಎಲ್ಲ, ಅದೆಲ್ಲ ತಿನ್ಲೇ ಇಲ್ಲ ಅಷ್ಟೇ. ಕಪಲ್ ಫ್ರೇಮ್, ಫೋಟೋ ಫ್ರೇಮ್. ನಿಮ್ಗೆ ಶುರುವಾಯ್ತು, ನಾನಿಲ್ಲ ಇವನಿಲ್ಲ ಏನಕ್ಕಂತ ಇಜ್ಜತ್ ತೋರಿಸ್ತಾರೆ. ನೋಡಕ್ ಟೈಮ್ ಮತ್ತೆ ಸಿಗಲ್ವಲ್ಲ ಅಂತ. ಯಾವ್ದನ್ನ? ಚೆನ್ನಾಗಿತ್ತು ಇದ್ ಫೋಟೋಸ್ ಅಲ್ಲಿ, ಅದಕ್ಕೇನೆ. ಬಟ್ ಅದೇ ಇದು ಬೇರೆ, ಇದು ಬೇರೆ ಅಲ್ವಾ? ಅದು ನಾವ್ ಇವಾಗ ಫ್ಯಾಮಿಲಿ ಫೋಟೋ ಮಾಡ್ಸ್ಕೊಂಡಾಗ ಫ್ರಂಟ್ ಅಲ್ಲಿ ಹಂಗೆ ತಾನೇ ಬರೋದು. ಅದಕ್ಕೇನೆ ಬೇಡ ಅಂತ ಅನ್ಬಿಟ್ಟು ಈ ತರ ಮಾಡ್ಸ್ಕೊಂಡಿದ್ದು. ಯಾರಾದ್ರೂ ಮಿಸ್ ಆಗಿದಾರ ಇನ್ನೂನು? ನಾವೆಲ್ಲಾರ್ದು ನಮ್ಗ ಇದ್ರಲ್ಲಿ ಗೊತ್ತಾಗಿದ್ದು ಎಲ್ಲಾನು ಹಾಕ್ಸಿದೀವಿ. ಇನ್ಯಾರು ಇರ್ಬೇಕಿತ್ತು? ಅಂಕಲ್ ಎಲ್ಲೂ ಫೋಟೋ ತೆಗೆಸ್ಕೊಂಡೇ ಇಲ್ಲ. ಅಂಕಲ್ ಬಂದೇ ಇಲ್ಲ ಫೋಟೋಗೆ. ಏನೋ ಮುಹೂರ್ತದ್ದಲ್ಲ, ಒಂದ್ಸರಿ ಮಾತ್ರ ಕಾಣಿಸ್ಕೊಬಿಟ್ಟವ್ರ ಅಷ್ಟೇ.
ರಿಸೆಪ್ಷನ್ಗೂ ಬಂದಿಲ್ಲ. ಅವ್ರು ಬ್ರಾಹ್ಮಣರು ಇದು ಮಾಡೋದು ಅವಾಗ ಹಿಡಿದ್ನಲ್ಲ, ಅದು ಏನಾಯ್ತು ಗೊತ್ತಿಲ್ಲ. ಯಾರು 5 ಜನಕ್ಕೆ ಬಂದ್ವಲ್ಲ. ಹೌದು, ಅದೇನೋ ಬ್ರಾಹ್ಮಣರು ಇಟ್ಕೊಳ್ತಲ್ಲ 5 ಜನ, ಅವಾಗ ಹಿಡಿದ್ನಲ್ಲ. ಅದು ಜನವರ ಹಾಕೋ ಶಾಸ್ತ್ರ ಅದು. ಯಾರು ಅದೇ ಅದ್ರಲ್ಲೇ ಇರೋದು ನೀವು. ಶ್ರೀರಾಮ್ ಕಿಟ್ಟಿ ಅಂಟಿ ಅವಳು ರವಿ ಬೆಳಗಾರ ಮಗಳು. ಯಾರು ಅಲ್ಲ ಅಲ್ಲ ಅಂಕಲ್. ಜನ ಅವ್ರು ಬೇರೆಯವ್ರು ಅವರು. ಅವ್ರ ಸಿಂಗರ್. ಎಲ್ಲೂ ಇಲ್ಲ ಬಿಡಿ ಅಂಕಲ್, ಎಷ್ಟು ಹುಡುಕ್ತೀರಾ? ಅದು ಒಂದೇ ಇದ್ರಲ್ಲಿ ಇರೋದು. ಅದೇ ಅದ್ರಲ್ಲಿ ಅಷ್ಟೇ ಇರೋದು, ಇನ್ನೆಲ್ಲೂ ಇಲ್ಲ ಅಂಕಲ್. ಅದನ್ನ ಹೇಳ್ತಾರೆ 5 ಜನ. ಏನ್ ಮಾಡೋದು ಎಲ್ಲೋ ಏನೋ ನಮ್ಮ ಅತ್ತೆ ನಿಮ್ಗೆ ಎಷ್ಟು ಸರಿ ನೋಡಿದ್ರೆ ಸಮಾಧಾನ ಆಗಲ್ಲ ಅಲ್ವಾ? ನಮ್ ಚಿಕ್ಕಮ್ಮವಂಗೆ ಈ ಫೋಟೋಸು ವಿಡಿಯೋಸು ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹಂಗಾಗಿ ನಮ್ಮ ಮಧ್ಯದಲ್ಲಿ ಫೋಟೋಸ್ದಲ್ಲಿ ಬಂದೇ ಇರ್ಲಿಲ್ಲ. ಯಾವ್ದೋ 2 ಫೋಟೋದಲ್ಲಿ ಮಧ್ಯದಲ್ಲಿ ಇರೋ ತರ ಇದ್ದಿದ್ದು ಅಷ್ಟೇನೆ, ಬೇರೆ ಯಾವ್ದೋ ಫೋಟೋಸ್ನಲ್ಲಿ ಅವ್ರು ಇರ್ಲಿಲ್ಲ. ಸೊ ಹಂಗಾಗಿ ನಮ್ಮ ಮತ್ತೆ ಅದನ್ನೇ ತೋರಿಸ್ಬಿಟ್ಟು ಹೇಳ್ತಾ ಇದ್ರು. ಸೊ ಈ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.